ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಬೇಸಿಕಲಿ ಕರ್ನಾಟಕ ಸರ್ಕಾರಿ ನೌಕರರ ಜಿಲ್ಲಾ ವರ್ಗಾವಣೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾದಂತಹ ಒಂದು ನಿಯಮಾವಳಿ ಇದೆ. ತುಂಬ ಜನ ಸರ್ಕಾರಿ ನೌಕರರು ಟ್ರಾನ್ಸ್ಫರ್ಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರಿ ನೌಕರರ ಒಂದು ಟ್ರಾನ್ಸ್ಫರ್ ನಿಯಮಾವಳಿ ಏನು ಹೇಳುತ್ತೆ, ಯಾರಿಗೆ ಟ್ರಾನ್ಸ್ಫರ್ ಬೇಗ ನೀಡಲಾಗುತ್ತೆ, ಯಾರಿಗೆ ಲೇಟಾಗಿ ನೀಡಲಾಗುತ್ತೆ. ಒಬ್ಬ ಸರ್ಕಾರಿ ನೌಕರರು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಪಡಿಬೇಕು ಅಂದರೆ ಎಷ್ಟು ಸಮಯಾವಕಾಶ ಬೇಕಾಗುತ್ತೆ. ಡಿಸ್ಟಿಕ್ನ ಒಳಗಡೆ ಟ್ರಾನ್ಸ್ಫರ್ ರೂಲ್ಸ್ಗಳು ಬೇರೆ ಇರುತ್ತೆ, ಆ್ಯಂಡ್ ಒಂದು ಡಿಸ್ಟಿಕ್ಕಿಂದ ಇನ್ನೊಂದು ಡಿಸ್ಟಿಕ್ಗೆ ಹೋಗೋದಕ್ಕೆ ಬೇರೆ ರೂಲ್ಸ್ಗಳಿರುತ್ತೆ. ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಆಗಿರುವಂಥ ಚರ್ಚೆಯನ್ನು ಮಾಡೋಣ. ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಇವತ್ತಿನ ಒಂದು ಟಾಪಿಕ್ಗೆ ಬರೋದಾದರೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ವರ್ಗಾವಣೆ ನಿಯಮಗಳು ಮತ್ತು ಆನ್ಲೈನ್ ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವ ಸಂಪೂರ್ಣ ಮಾರ್ಗದರ್ಶಿ ಅಂತ ಹೇಳಲಾಗ್ತಾ ಇದೆ. ವರ್ಗಾವಣೆಗೆ ಬೇಸಿಕಲಿ ಅರ್ಹತೆ ಏನಿದೆ, ಎಲಿಜಿಬಿಲಿಟಿ ಏನಿದೆ ಅಂತ ನಾವು ನೋಡೋದಾದರೆ, ವರ್ಗಾವಣೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಸರ್ಕಾರದ ನಿಯಮದಂತೆ ವರ್ಗಾವಣೆಗೆ ಕನಿಷ್ಠ ಸೇವಾವಧಿ ಕಡ್ಡಾಯವಾಗಿದೆ. ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಅಧಿಕಾರಿಗಳಿದ್ದಲ್ಲಿ ಒಂದೇ ಸ್ಥಳದಲ್ಲಿ ಕನಿಷ್ಠ 2 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು ಅಂತ ಮೊದಲನೇ ಒಂದು ಪಾಯಿಂಟ್ ಹೇಳುತ್ತೆ. ಇದಾದ ಮೇಲೆ ಗ್ರೂಪ್ ಸಿ ನೌಕರರು ಒಂದೇ ಸ್ಥಳದಲ್ಲಿ ಕನಿಷ್ಠ 4 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತದೆ ವರ್ಗಾವಣೆಯನ್ನು ಪಡಿಬೇಕು ಅಂದರೆ. ಇದಾದ ಮೇಲೆ ಗ್ರೂಪ್ ಡಿ ನೌಕರರು ಒಂದೇ ಸ್ಥಳದಲ್ಲಿ ಕನಿಷ್ಠ 7 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು ಮತ್ತು ವರ್ಗಾವಣೆಯ ಒಟ್ಟು ವೃಂದದ ಬಲ 6% ಮಿತಿಗೆ ಒಳಪಟ್ಟಿರುತ್ತದೆ. ಗ್ರೂಪ್ ಎ ಮತ್ತು ಬಿ ನೌಕರರು 2 ವರ್ಷ ಸೇವೆ ಸಲ್ಲಿಸಬೇಕು ಒಂದು ಸ್ಥಳದಲ್ಲಿ, ಗ್ರೂಪ್ ಸಿ ನೌಕರರು 4 ವರ್ಷ ಮತ್ತು ಗ್ರೂಪ್ ಡಿ ನೌಕರರು ಕನಿಷ್ಠ 7 ವರ್ಷ ಸೇವೆಯನ್ನು ಒಂದೇ ಸ್ಥಳದಲ್ಲಿ ಸಲ್ಲಿಸಿರಬೇಕಾಗುತ್ತದೆ. ಅದಾದ ನಂತರವೇ ಅವರಿಗೆ ವರ್ಗಾವಣೆಯನ್ನು ನೀಡಲಾಗುತ್ತದೆ. ಇದಾದ ಮೇಲೆ ನೆಕ್ಸ್ಟ್ ವರ್ಗಾವಣೆಯ ಒಂದು ವಿಧಗಳು ನೀವು ನೋಡೋದಾದರೆ, ವರ್ಗಾವಣೆಯ ವಿಧಗಳಲ್ಲಿ ಮೊಟ್ಟ ಮೊದಲನೇದಾಗಿ ಸಾರ್ವತ್ರಿಕ ವರ್ಗಾವಣೆ. ಬೇಸಿಕಲಿ ಸಾರ್ವತ್ರಿಕ ವರ್ಗಾವಣೆ ಅಂತ ಹೇಳಲಾಗುತ್ತದೆ. ಈ ಒಂದು ಸಾರ್ವತ್ರಿಕ ವರ್ಗಾವಣೆಯ ಬಗ್ಗೆ ನೀವು ನೋಡೋದಾದರೆ, ಸಾರ್ವತ್ರಿಕ ವರ್ಗಾವಣೆಯಲ್ಲಿ ಮೇನ್ ಫ್ಯಾಕ್ಟರ್ಸ್ಗಳಂದರೆ, ಫಾರ್ ಎಕ್ಸಾಂಪಲ್ ಮೇನ್ ಫ್ಯಾಕ್ಟರ್ಗಳು ಬೇಸಿಕಲಿ ಸರ್ಕಾರದ ನಿಯಮದಂತೆ ನಡೆಯುವ ಒಂದು ಸಾಮಾನ್ಯ ವರ್ಗಾವಣೆಯಾಗಿದೆ. ಪರಸ್ಪರ ವರ್ಗಾವಣೆ, ಮ್ಯೂಚುವಲ್ ವರ್ಗಾವಣೆ, ಇಬ್ಬರು ನೌಕರರು ತಮಗೆ ಬೇಕಾದಂತೆ ಜಾಗವನ್ನು ಅದಲಿ ಬದಲಿ ಮಾಡಿಕೊಳ್ಳೋದಕ್ಕೆ ಪರಸ್ಪರ ಅಥವಾ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅದಾದಮೇಲೆ ನೆಕ್ಸ್ಟ್ ಕೋರಿಕೆ ವರ್ಗಾವಣೆ, ನೌಕರರ ವೈಯಕ್ತಿಕ ಅಗತ್ಯಗಳಿಗಾಗಿ ಸಲ್ಲಿಸುವ ಅರ್ಜಿಯನ್ನು ಕೋರಿಕೆ ವರ್ಗಾವಣೆ ಅಂತ ಕರೆಯಲಾಗುತ್ತದೆ. ಮತ್ತು ನೆಕ್ಸ್ಟ್ ಆಡಳಿತಾತ್ಮಕ ವರ್ಗಾವಣೆ, ಸಾರ್ವಜನಿಕ ಹಿತದೃಷ್ಟಿಯಿಂದ ಸರ್ಕಾರವೇ ಮಾಡುವಂಥ ಒಂದು ವರ್ಗಾವಣೆಯನ್ನು ಆಡಳಿತಾತ್ಮಕ ವರ್ಗಾವಣೆ ಅಂತ ಕರೆಯಲಾಗುತ್ತದೆ. ಇದಾದಮೇಲೆ ವಿಶೇಷ ವಿನಾಯಿತಿಗಳ ಬಗ್ಗೆ ನಾವು ಮಾತನಾಡೋದಾದರೆ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ವರ್ಗಾವಣೆ ನಿಯಮಗಳಿಂದ ವಿನಾಯಿತಿಯನ್ನು ಪಡೆಯಬಹುದಾಗಿದೆ. ಪತಿ ಪತ್ನಿ ಪ್ರಕರಣ, ಮೊಟ್ಟ ಮೊದಲನೆಯದು ಪತಿ ಪತ್ನಿ ಪ್ರಕರಣ. ಇಬ್ಬರು ಸರ್ಕಾರಿ ನೌಕರರಾಗಿದ್ದಲ್ಲಿ ಒಂದೇ ಜಿಲ್ಲೆಗೆ ವರ್ಗಾವಣೆಯನ್ನು ಕೋರಬಹುದಾಗಿದೆ. ಗಂಭೀರ ಕಾಯಿಲೆ, ಸ್ವತಃ ನೌಕರ ಅಥವಾ ಅವಲಂಬಿತರಿಗೆ ಗಂಭೀರ ಕಾಯಿಲೆ ಇದ್ದಲ್ಲಿ ಅವರಿಗೆ ಈ ಒಂದು ವಿಶೇಷ ವಿನಾಯಿತಿಯನ್ನು ನೀಡಲಾಗುತ್ತದೆ. ನಿವೃತ್ತಿ ಅಂಚಿನಲ್ಲಿರುವವರಿಗೆ, ನಿವೃತ್ತಿಗೆ 1-2 ವರ್ಷ ಬಾಕಿ ಇರುವಂಥವರಿಗೂ ಕೂಡ ಒಂದು ಟ್ರಾನ್ಸ್ಫರನ್ನು ನೀಡಲಾಗುತ್ತದೆ. ಲಾಸ್ಟ್ ಜೀವನ ತಮ್ಮ ಒಂದು ಇಚ್ಛಿಸಿದ ಒಂದು ಪ್ರದೇಶದಲ್ಲಿ ಪಡೆಯಲಿ ಅಂತ. ವಿಶೇಷ ಚೇತನರ ಒಂದು ಕೇಸ್ ಕೂಡ ಇರುತ್ತೆ. ಸಾಧ್ಯವಾದಷ್ಟು ಹತ್ತಿರದ ಸ್ಥಳಕ್ಕೆ ನಿಯುಕ್ತಿಯನ್ನು ಮಾಡಲಾಗುತ್ತದೆ. ಇದಾದ ಮೇಲೆ ಆನ್ಲೈನ್ನಲ್ಲಿ ಯಾವ ರೀತಿಯಾಗಿ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ನೀವು ನೋಡಿದ್ರೆ, ಕರ್ನಾಟಕ ಸರ್ಕಾರವು ಈಗ ವರ್ಗಾವಣೆ ಪ್ರಕ್ರಿಯೆಯನ್ನು HRMS ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಡಿಜಿಟಲೀಕರಣಗೊಳಿಸಿದೆ. ಅಧಿಕೃತ ವೆಬ್ಸೈಟ್ ಬಂದುಬಿಟ್ಟು HRMS.karnataka.go.in ಅಂತ. ನೌಕರರ ಸ್ವಯಂ ಸೇವಾ ಲಾಗಿನ್, ಸೆಲ್ಫ್ ಸರ್ವಿಸ್ ಲಾಗಿನನ್ನು ಬಳಸಿ ಲಾಗಿನ್ ಆಗಬಹುದು. ಅದಾದಮೇಲೆ ಪ್ರತಿ ನೌಕರನಿಗೂ ಕಡ್ಡಾಯ HRMS ID ಕೊಟ್ಟಿರುತ್ತಾರೆ. ಆ್ಯಂಡ್ ಅರ್ಜಿ ಸಲ್ಲಿಸಲು ನಿಮ್ಮ ಡಿಜಿಟಲ್ ಸಹಿ ಅಥವಾ ಆಧಾರ್ ಲಿಂಕ್ ಅಗತ್ಯವಿರುತ್ತದೆ ಈ ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕಾಗಿ. ಇದಾದ ಮೇಲೆ ಅರ್ಜಿ ಸಲ್ಲಿಸುವ ಕ್ರಮಗಳ ಬಗ್ಗೆ ನಾವು ಮಾತನಾಡೋದಾದರೆ, ಹಂತ 1, ಮೊಟ್ಟ ಮೊದಲನೇ ಒಂದು ಹಂತ, HRMS ಪೋರ್ಟಲ್ನಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳು ಮತ್ತು ಸೇವಾ ದಾಖಲಾತಿಗಳು, ಸರ್ವಿಸ್ ರೆಕಾರ್ಡನ್ನು ಸರಿಯಾಗಿವೆ ಎಂದು ಪರಿಶೀಲಿಸಬೇಕು. ಇದಾದ ಮೇಲೆ ಹಂತ 2ರಲ್ಲಿ ಟ್ರಾನ್ಸ್ಫರ್ ವಿಭಾಗವನ್ನು ಆಯ್ಕೆ ಮಾಡಿ ಮತ್ತು ನ್ಯೂ ರಿಕ್ವೆಸ್ಟನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ಇದು 2ನೇ ಒಂದು ಹಂತ. ಇದಾದ ಮೇಲೆ 3ನೇ ಹಂತದಲ್ಲಿ ನೀವು ವರ್ಗಾವಣೆಗೆ ಬಯಸುವ ಜಿಲ್ಲೆ ಮತ್ತು ಇಲಾಖೆಯ ಹುದ್ದೆಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ. 3 ಹಂತಗಳಲ್ಲಿ ಇದು ನಡೆಯುವಂಥದ್ದು ಅರ್ಜಿ ಸಲ್ಲಿಸುವ ಒಂದು ಕ್ರಮ. ಇದಾದ ಮೇಲೆ ನೆಕ್ಸ್ಟ್ 4ರಿಂದ 6ರ ಒಂದು ಹಂತಗಳು ಯಾವ ರೀತಿಯಾಗಿರುತ್ತವೆ ಅಂದರೆ, ನಿಮ್ಮ ವರ್ಗಾವಣೆಗೆ ಸೂಕ್ತವಾದ ಕಾರಣಗಳನ್ನು, ಪತಿ ಪತ್ನಿ ಅನಾರೋಗ್ಯ ಇತ್ಯಾದಿಯನ್ನು ಆಯ್ಕೆ ಮಾಡಿ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ.
ಅರ್ಜಿಯನ್ನು ಡಿಜಿಟಲ್ ಆಗಿ ಸಬ್ಮಿಟ್ ಮಾಡಬೇಕು. ಇದಾದ ಮೇಲೆ ಸಬ್ಮಿಟ್ ಮಾಡಿದ ಅರ್ಜಿಯ ಪ್ರಿಂಟೌಟನ್ನು ಡೌನ್ಲೋಡ್ ಮಾಡಿ ಕಚೇರಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಲಾಗ್ತಾ ಇದೆ. ಸೊ ಇದಾದ ಮೇಲೆ ಪರಿಶೀಲನೆ ಮತ್ತು ಅನುಮೋದನೆ ಯಾವ ರೀತಿಯಾಗಿ ನಡೆಯುತ್ತದೆ ಅಂದರೆ, ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಅರ್ಜಿ ಸಲ್ಲಿಸಿದ ನಂತರ ಪ್ರಕ್ರಿಯೆ ಏನಾಗುತ್ತೆ, ನೀವೊಂದು ಅರ್ಜಿಯನ್ನು ಸಲ್ಲಿಸ್ತೀರಾ ಇವಾಗ. ಸೊ ಇದಾದ ಮೇಲೆ ಏನಾಗುತ್ತೆ ಅನ್ನೋದು ಇಲ್ಲಿ ವಿವರಿಸಲಾಗಿದೆ. DDOಗಳು ಇದನ್ನು ಪರಿಶೀಲಿಸ್ತಾರೆ. ನಿಮ್ಮ ಕಚೇರಿಯ DDO ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಿ ಫಾರ್ವರ್ಡ್ ಮಾಡುತ್ತಾರೆ. ಇಲಾಖಾ ಮುಖ್ಯಸ್ಥರು ಮೇಲಾಧಿಕಾರಿಗಳು ಹುದ್ದೆಯ ಲಭ್ಯತೆ ಆಧರಿಸಿ ಅನುಮೋದಿಸುತ್ತಾರೆ. ಅಂತಿಮ ಆದೇಶ ಸಕ್ಷಮ ಪ್ರಾಧಿಕಾರದಿಂದ ವರ್ಗಾವಣೆ ಆದೇಶ ಟ್ರಾನ್ಸ್ಫರ್ ಆರ್ಡರನ್ನು ಹೊರಡಿಸಲಾಗುತ್ತದೆ. ಸೊ ಇದು ನೀವೊಂದು ಅರ್ಜಿ ಸಲ್ಲಿಸಿದ ನಂತರ ಆಗುವಂಥ ಒಂದು ಪ್ರಕ್ರಿಯೆಗಳ ಲಿಸ್ಟ್ ಆಗಿದೆ. ಅದಾದಮೇಲೆ ಅಗತ್ಯ ದಾಖಲಾತಿಗಳು ಏನೇನು ಬೇಕಾಗುತ್ತದೆ ಅಂತ ನಾವು ನೋಡೋದಾದರೆ, ಪ್ರಸ್ತುತ ವೇತನ ಚೀಟಿ ಅಂದರೆ ರೀಸೆಂಟ್ ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತದೆ. ವೈದ್ಯಕೀಯ ಕಾರಣಗಳಿದ್ದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಮಂಡಳಿಯ ಒಂದು ಪ್ರಮಾಣ ಪತ್ರ ಬೇಕಾಗುತ್ತದೆ. ಪತಿ ಪತ್ನಿ ನೌಕರರಾಗಿದ್ದಲ್ಲಿ ಅವರ ಒಂದು ಉದ್ಯೋಗ ಪ್ರಮಾಣ ಪತ್ರ ಸರ್ವಿಸ್ ಸರ್ಟಿಫಿಕೇಟನ್ನು ಬೇಕಾಗುತ್ತದೆ. ವಿಶೇಷ ಚೇತನರಾಗಿದ್ದಲ್ಲಿ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಬೇಕು. ನಿವೃತ್ತಿ ಹತ್ತಿರವಿದ್ದರೆ ಪಿಂಚಣಿ ದಾಖಲೆಗಳ ಒಂದು ಮಾಹಿತಿ ಬೇಕಾಗುತ್ತದೆ. ಸೊ ಈ ರೀತಿಯಾಗಿ ಸರ್ಕಾರಿ ನೌಕರರು ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರನ್ನು ಪಡಿಬೇಕಂದ್ರೆ ಈ ಎಲ್ಲ ಒಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಂದು ನಿಯಮಾವಳಿ ಪ್ರಕಾರ.